ಕಸ್ತೂರಿ ಪವರ್ ನ್ಯೂಸ್ 24x7ಗೆ ಸ್ವಾಗತ. ಬಾದಾಮಿ ತಾಲೂಕು ಉಗಳವಾಟ್ ಗ್ರಾಮದಲ್ಲಿ ನಡೆದಂತಹ ದಲಿತರಿಗೆ ಸಾಮೂಹಿಕ ಬಹಿಷ್ಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಮಿತಿ ರಚಿಸಿದ್ದು, ಇಂದು ದಿನಾಂಕ 23/9/2024ರಂದು ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಬಾದಾಮಿ ತಹಶೀಲ್ದಾರ್ ಹಾಗೂ ತಾಲೂಕ್ ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಆದಿ ಜಾಂಬವ ನಿಗಮ ಅಧಿಕಾರಿಗಳು, ಪಿಡಿಒ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಂದು ಕೊರತೆ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಭೀಮವಾದ ಸಂಸ್ಥಾಪಕರಾದಂತಹ ಆಯುಷ್ಮಾನ್ ಪರಶುರಾಮ್ ಅಣ್ಣ ನೀಲನಾಯಕ್ ಅವರು ಇದನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಹಲವು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ತುಳಜಾರಾಮ್ ನೀಲನಾಯಕ್, ಗುರು ಕೋತೀನ್, ಅಮೃತ್ ಸಾಗರ್ ಭಾಗವಹಿಸಿದ್ದರು. ಅನ್ವಯ ನಾವು ವಿಶೇಷ ಪ್ರಕರಣವನ್ನು ಪರಿಗಣಿಸಿ ನಮಗೆ ಇದರಲ್ಲಿ ಯಾವ್ಯಾವ ಸವಲತ್ತುಗಳನ್ನು ಕೊಡಲಿಕ್ಕಾಗುತ್ತೆ ಅನ್ನೋದನ್ನು ನಮಗೆ ತಪ್ಪುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ನಾವು ಈ ಒಂದು ಸಭೆ ಮೂಲಕ ನಾವು ನಿಮಗೆ ತಿಳಿಸ್ತೀವಿ. ಅದರ ಅನ್ವಯವಾಗಿ ನಮ್ಮ ತಲಾಟೆಯವರಾಗಿರ್ಬೋದು, ವಿವಿಧ ಪಿಡಿಒ ಆಗಿರ್ಬೋದು, ನಮ್ಮ ಹತ್ರ ಏನೇನಿದ್ದಾವೆ ನಮ್ಗೆ ಏನಾಗಬೇಕು ಅನ್ನೋದನ್ನು ನಾವು ಹೇಳಿ ಅವರು ನಾವು ಅದನ್ನು ಮುಂದೆ ಇಂಪ್ರೂವ್ ಮಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಮುಂದೆ ತಾವು ಎನಿ ಟೈಮ್ ಏನೇ ಒಂದು ನಮಗೆ ತೊಂದರೆ ಆದ್ರೂ ಸಹಿತ ಬೇರೆ ಯಾವುದೇ ರೀತಿಯಲ್ಲಿ ಯೋಚನೆ ಆಗಲಾರ್ದಂಗೆ ಲಾ ಆ್ಯಂಡ್ ಆರ್ಡರ್ ಕೇಸ್ ಅವರು ಇರ್ತಾರೆ. ಮತ್ತು ಉಳಿದಂಥ ಏನಾದರೂ ಒಂದು 21 ವರ್ಷದಿಂದ ನಮ್ಮ ಕಂದಾಯ ಇಲಾಖೆ ಆಗಿರ್ಬೋದು, ಮತ್ತು ನಮ್ಮ ಕಮರ್ಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನಾವು ಇದೆ ಸಮುದಾಯ ಸರ್ಕಾರ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನೇನು ಜಾಸ್ತಿ ನಾವು ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ನಮ್ಗೆ ಏನೇನು ಬೇಕು ಅನ್ನೋದನ್ನೆಲ್ಲನೂ ಸಹಿತ ಇಲ್ಲಿ ಹೇಳಿದ್ದಾರೆ. ಸ್ಕೀಮ್ಸ್ಗಳನ್ನು ಸಹಿತ ಇಲ್ಲಿ ಓದಿ ಹೇಳಿದ್ದಾರೆ. ನಾವು ಎಲ್ಲ ಮೇಜರ್ ಆಗಿ ಕೇಳಿರೋದು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಗೋಗಳಿಂದ ನಾವು ಯೋಜನೆ ಅದನ್ನು ನಾವು ಎಲ್ಲೆಲ್ಲಿ ಏನೇನು ಮಾಡಲಿಕ್ಕಾಗುತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದನ್ವಯ ನಾವೆಲ್ಲರೂ ಸಹಿತ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನ ಡಿಟೇಲ್ಸ್ ಅರ್ಜಿ ಹಾಕಿದ್ಮೇಲೆ ಅದು ಶಾಸಕರ ಅಧ್ಯಕ್ಷತೆ ಕಮಿಟಿ ಇರ್ತದೆ. ಆ ಕಮಿಟಿ ಒಳಗಡೆ ಆಯ್ಕೆ ಆಗ್ತೀವಿ. ಆಯ್ಕೆ ಆದಮೇಲೆ ನಮ್ಮ ನಿಗಮದಿಂದ ಅದನ್ನು ನೇರವಾಗಿ ಕೊಡ್ತೀವಿ. ನೀವೇ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಮಾಹಿತಿ ತಗೊಂಡು ಅಪ್ಲಿಕೇಶನ್ ಹಾಕಿದ್ರು. ನಮ್ಮಲ್ಲಿ ಬರೋದು ಗ್ರಾಮದಲ್ಲಿ ನಾವೇ ಹಾಕ್ಸ್ಬಿಟ್ಟಿದ್ದು. ಗ್ರಾಮದಲ್ಲಿ ಹಾಕಿ ಅಪ್ಲಿಕೇಶನ್ ತಗೊಂಡು ಗಮನ ತಂದು ಹೊರಗಡೆ ಮಾಡ್ತಾರೆ. ಸಾಮಾನ್ಯ ಇದನ್ನ ಹೇಳ್ತಿರೋ ಸರಿ ಆಲ್ರೆಡಿ ಈ ಪ್ರಕರಣದಲ್ಲಿ ಬರ್ತಕ್ಕಂಥದ್ದು ನೇರವಾಗಿ ಬೆಂಗಳೂರು